ಹಾರ್ಮುಜ್ ಜಲಸಂಧಿ ಬಂದ್ ಟ್ವಿಸ್ಟ್ ಕೊಟ್ಟ ಇರಾನ್. ಘನಘೋರ ದಾಳಿಯಿಂದ ಇರಾನ್ ಯೂ ಟರ್ನ್ ಹೊಡೆದಿದೆ. ಯುದ್ಧ ನೌಕೆ ಕಳಿಸಿ ಎಂದ ಟ್ರಂಪ್, ಇರಾನ್ ಉಲ್ಟಾ ಹೊಡೆದಿದೆ. ಅಮೆರಿಕ ಇಸ್ರೇಲ್ಗೆ ಮಾತ್ರ ಹಾರ್ಮುಜ್ ಮಾರ್ಗ ಮುಚ್ಚಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶತ್ರು ರಾಷ್ಟ್ರಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರುವಂತದ್ದು, ಬೇರೆ ದೇಶಗಳಿಗೆ ಎಂದಿನಂತೆ ಹಾರ್ಮುಜ್ ಓಪನ್ ಇದೆ. ಇರಾನ್ ಮೇಲೆ ದಾಳಿ ಮಾಡುವ ಟ್ಯಾಂಕರ್ಗಳಿಗಿಲ್ಲ ಎಂಟ್ರಿ. ಹಾರ್ಮುಜ್ಗಾಗಿ ದಾಳಿ ಮಾಡ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಭದ್ರತಾ ಕಾರಣಗಳಿಂದ ಅನೇಕ ಹಡಗು ಹಾರ್ಮುಜ್ ಬಳಸ್ತಿಲ್ಲ. ಹಾರ್ಮುಜ್ ಜಲಸಂಧಿ ಎಲ್ಲಾ ದೇಶಗಳಿಗೆ ಮುಚ್ಚಲಾಗಿಲ್ಲ ಅಂತ ಭಾರತೀಯ ಹಡಗುಗಳು ಸೇರಿ ನೂರಾರು ಹಡಗು ಲಾಕ್. ಪರ್ಷಿಯನ್, ಓಮಾನ್ ಕೊಲ್ಲಿಯಲ್ಲಿ ಹಡಗುಗಳು ಸಿಲುಕಿವೆ. ಭದ್ರತಾ ಕಾಳಜಿಯಿಂದಾಗಿ ಈ ಮಾರ್ಗದಲ್ಲಿ ಹೋಗ್ತಿಲ್ಲ ಅಷ್ಟೇ. ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಅನೇಕ ಹಡಗುಗಳು ಹಾರ್ಮುಜ್ ಮೂಲಕವೇ ಹೋಗ್ತಿವೆ ಅಂತ ಇರಾನ್ನ ರಾಯಭಾರಿ ಹೇಳಿರುವಂತದ್ದು. ಹಾರ್ಮುಜ್ ಜಲಸಂಧಿ ಬಂದ್ ಟ್ವಿಸ್ಟ್ ಕೊಟ್ಟ ಇರಾನ್. ಈಗಾಗಲೇ ಘನಘೋರ ದಾಳಿಯಿಂದ ಇರಾನ್ ಯೂ ಟರ್ನ್ ಹೊಡೆದಿದೆ. ನೋಡಿ, ನಿಮ್ಮ ದೇಶಗಳಿಂದ ಯುದ್ಧ ನೌಕೆಗಳನ್ನ ಕಳಿಸಿ, ದಾಳಿ ಮಾಡಿಸಿ, ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಟ್ರಂಪ್ ಹೇಳಿದ್ರು, ಏನು ಅಲ್ಲಿ ನೌಕೆಗಳನ್ನ, ತೈಲ ನೌಕೆಗಳನ್ನ ಸ್ಟೋರ್ ಮಾಡಿ ಅಲ್ಲೇ ಜಾಮ್ ಮಾಡಿ ಇಟ್ಕೊಂಡಿದ್ದಾರೋ ಅವುಗಳನ್ನ ನಾವು ಕರೆದುಕೊಂಡು ಬರ್ಬೇಕು, ತೆಗೆದುಕೊಂಡು ಬರಬೇಕು, ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಸಾಗಬೇಕು ಎಂದಿನಂತೆ ಅಂತ ಅಂದ್ರೆ ನೀವು ಇರಾನ್ ಮೇಲೆ ಅಲ್ಲಿ ದಾಳಿಗೆ ಮುಂದಾಗಬೇಕು. ಬೇರೆ ದೇಶಗಳಿಗೆ ಕರೆಯನ್ನ ಕೊಡ್ತಾರೆ, ಪ್ರಚೋದನೆಯನ್ನ ಕೊಡ್ತಾರೆ ಟ್ರಂಪ್. ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ವಿದೇಶಾಂಗ ಸಚಿವರು ಮಾತನಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ದೇಶಗಳ ಹಡಗುಗಳನ್ನ ನಾವು ಬಂದ್ ಮಾಡಿಲ್ಲ, ಅವುಗಳಿಗೆ ದಾರಿ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಇರುವಂತದ್ದು ಅಮೆರಿಕ ಮತ್ತು ಇಸ್ರೇಲ್ಗೆ ಹೋಗುವಂತ ಹಡಗುಗಳು ಮಾತ್ರ. ಭಾರತಕ್ಕೆ ಆಗಿರ್ಬೋದು ಅಥವಾ ಬೇರೆ ದೇಶಗಳಿಗೆ ಆಗಿರ್ಬೋದು ಹೋಗುವಂತ ಹಡಗುಗಳು ಎಂದಿನಂತೆ ನಾವು ಅವಕ್ಕೆ ದಾರಿ ಮಾಡಿಕೊಟ್ಟಿದ್ದೀವಿ. ಬಟ್ ಅವರು ತಮ್ಮ ರಕ್ಷಣೆಗೋಸ್ಕರ, ತಮ್ಮ ಭದ್ರತೆಗೋಸ್ಕರ ಬೇರೆ ಕಡೆ ಆ ಹಡಗುಗಳನ್ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನಮ್ಮಿಂದ ಅವುಗಳನ್ನ ತಡೆಯಲಾಗಿಲ್ಲ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇರಾನ್ ಈಗಷ್ಟೇ ಈ ಹಿಂದೆ ಒಂದೆರಡು ದಿನಗಳ ಹಿಂದೆ ಒಂದು ಮಾಹಿತಿಯನ್ನ ಕೊಡುತ್ತೆ. ನಾವು ಯಾರು ಭಾರತದ ಫ್ಲಾಗ್ ಅನ್ನ ಹಾಕೊಂಡು ಹಡಗುಗಳನ್ನ, ತೈಲ ನೌಕೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೋ ಅವುಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ. ಬಟ್ ಇದು ಮುಂಚೆನೆ ಇದ್ದಿದ್ರೆ ಇದ್ರ ಬಗ್ಗೆ ನಮ್ಮ ಪ್ರಧಾನಿ ಅವರು ಸಹಿತ ಕ್ರಮವನ್ನ ತೆಗೆದುಕೊಳ್ತಾ ಇದ್ರಲ್ವಾ. ಮುಂಚೆನೆ ಇದ್ರ ಬಗ್ಗೆ ಇರಾನ್ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ, ಇಲ್ಲಿ ಹಡಗುಗಳು ಸಾಗಾಟ ಆಗ್ಬೋದು ಅನ್ನುವಂಥ ವಿಚಾರದಲ್ಲಿ ಇರಾನ್ ಈ ಮಾತನ್ನ ಮುಂಚೆನೆ ಹೇಳಿದ್ರೆ, ಈ ರೀತಿಯಾಗಿ ನಡ್ಕೊಂಡಿದ್ರೆ ಒಂದು ವೇಳೆ ಭಾರತ ದೇಶಕ್ಕೆ ಈಗಾಗಲೇ ತೈಲಗಳು ಟ್ರಾನ್ಸ್ಪೋರ್ಟ್ ಆಗ್ಬೇಕಾಗಿತ್ತು. ಬಟ್ ಅಲ್ಲಿ ಆಗ್ತಾ ಇರಲಿಲ್ಲ. ಹೀಗಾಗಿ ಈ ಹಿಂದೆನೂ ಸಹಿತ ಒಂದೆರಡು ದಿನದ ಹಿಂದೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ, ಸ್ಪಷ್ಟನೆಯನ್ನ ಕೊಡುತ್ತೆ ಇರಾನ್. ನಾವು ಭಾರತದ ಫ್ಲಾಗ್ ಅನ್ನ ಹಾಕೊಂಡು ಯಾವ ಹಡಗುಗಳು ಬರ್ತಾವೋ ಅವುಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ. ಈ ಮಾತನ್ನ ಆಡಿದ್ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಬರುತ್ತೆ. ಈಗಾಗಲೇ ಏನಾದ್ರೂ ಮತ್ತೆ ಎಲ್ಲಾ ದೇಶಗಳು ತಿರುಗಿ ನಮ್ಮ ವಿರುದ್ಧ ಬಿದ್ರೆ ನಮಗೆ ಅದನ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆಯಾ, ಈ ರೀತಿಯಾದಂಥ ಹೇಳಿಕೆಗಳನ್ನ ಹೇಳ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಕಡೆ ಇದೆ ಈಗಾಗಲೇ ಪ್ರಶ್ನೆಯನ್ನ ಹುಟ್ಟಿ ಹಾಕಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಸದ್ಯಕ್ಕೆ ಮಾತ್ರ ಇರಾನ್ ಅಮೆರಿಕ ಯುದ್ಧ ನಿಲ್ಲೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಇರಾನ್ ಮೇಲೆ ನಡೆಸ್ತಾ ಇದೆ. ನಾವು ಮಾತಾಡ್ತಾ ಇದ್ವಿ, ಮೂರನೇ ಮಹಾಯುದ್ಧ ಆಗುತ್ತಾ, ಮೂರನೇ ಮಹಾಯುದ್ಧ ಆಗುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ 2025ರಲ್ಲೂ ಸಹಿತ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ನಡೆಸುತ್ತೆ. 12 ದಿನಗಳವರೆಗೆ ಒಂದು ಯುದ್ಧ ಸಾಗುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ತೀವ್ರತೆಯನ್ನ ಪಡೆದುಕೊಂಡಿರಲಿಲ್ಲ. ನ್ಯೂಕ್ಲಿಯರ್ಗಳನ್ನ ಎಲ್ಲಿ ರೆಡಿ ಮಾಡ್ತಾರೋ ಅವುಗಳನ್ನ ಮಾತ್ರ ಅಲ್ಲಿ ಸ್ಥಗಿತ ಮಾಡಬೇಕು ಇರಾನ್. ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತು ಅಂತ ಅಂದ್ರೆ ನಾವು ಯುದ್ಧವನ್ನ ಸಾರೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ 2025ರಲ್ಲಿ. ಇದ್ರ ಬಗ್ಗೆ ಇರಾನ್ ಸಹಿತ ಹೇಳುತ್ತೆ, ನ್ಯೂಕ್ಲಿಯರ್ಗಳನ್ನ ನಾವು ರೆಡಿ ಮಾಡ್ತಾ ಇಲ್ಲ, ಅವುಗಳನ್ನ ಸ್ಟಾಪ್ ಮಾಡಿದೀವಿ, 0%ಗೆ ಇಳಿಸಿಬಿಟ್ಟಿದೀವಿ ನಾವು ಅಂತ ಸ್ಪಷ್ಟನೆಯನ್ನ ಕೊಡುತ್ತೆ. ಅದಾದ್ಮೇಲೆ ಯುದ್ಧನೂ ಸಹಿತ ಅಲ್ಲಿ ಸ್ಟಾಪ್ ಆಗುತ್ತೆ. ಬಟ್ ಅಮೆರಿಕದ ನಿಲುವು ಏನಿತ್ತು, ಈಗಲೂ ಸಹಿತ ಅವುಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಯುದ್ಧವನ್ನ ಆರಂಭ ಮಾಡ್ತು. ಬಟ್ ಇದು ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ.